ಮಹಿಳಾ ಸುರಕ್ಷತೆಗೆ ಅಂತ 14 ಕಡೆ ಸಹಾಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಮಹಿಳಾ ಕೇಂದ್ರದೊಳಗಿನಿಂದಾನೇ ನಮ್ಮ ಪ್ರತಿನಿಧಿ ಸುಷ್ಮಿತಾ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಡೀಟೇಲ್ಸ್ ನೋಡೋಣ. 2026ರ ಹೊಸ ವರ್ಷ ಸಂಭ್ರಮಾಚರಣೆಗೆ ಕೆಲ ಹೊತ್ತುಗಳಷ್ಟೇ ಬಾಕಿ ಇರುವಂತದ್ದು. ಒಂದು ಕಡೆ ಬೆಂಗಳೂರಿನ ಜನರು ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಯಾವ ರೀತಿಯಲ್ಲಿ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ಹೇಳಿ ಒಂದ್ ರೀತಿಯಲ್ಲಿ ಬ್ಯುಸಿ ಆಗಿದ್ರೆ, ಮತ್ತೊಂದು ಕಡೆಯಲ್ಲಿ ಸೆಲೆಬ್ರೇಷನ್ ಗೆ ಬರುವಂತಹ ಜನರಿಗೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಮಹಿಳೆಯರಿಗೆ, ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಪೊಲೀಸ್ ಇಲಾಖೆಯು ಕೂಡ ಕಟ್ಟೆಚ್ಚರವನ್ನು ವಹಿಸಿರುವಂತದ್ದು. ಹಾಗೆ ಅನೇಕ ಕಡೆಯಲ್ಲಿ ಮಹಿಳಾ ಕೇಂದ್ರಗಳನ್ನು ಕೂಡ ತೆರೆದಿರುವಂತದ್ದು. ಸದ್ಯ ನಾನು ಇವಾಗ ಚರ್ಚ್ ಸ್ಟ್ರೀಟ್ ಅಲ್ಲಿ ಇದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಮಹಿಳಾ ಸಹಾಯ ಕೇಂದ್ರವನ್ನ ಅಳವಡಿಸಲಾಗಿದೆ. ಸರಿಸುಮಾರು ಈ ಒಂದು ರಸ್ತೆಯಲ್ಲಿ 2 ರಿಂದ 3 ಕಡೆ ಈ ಒಂದು ಮಹಿಳಾ ಸಹಾಯ ಕೇಂದ್ರ ಇದೆ. ಅಂದ್ರೆ ಯಾವುದಾದ್ರೂ ಮಹಿಳೆಗೆ ಏನಾದ್ರೂ ತೊಂದರೆ ಆದಂತಹ ಸಮಯದಲ್ಲಿ ಇಲ್ಲಿ ಒಬ್ರು ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಇರ್ತಾರೆ. ಅವರಿಗೂ ಕೂಡ ಬಂದು ಮಾಹಿತಿಯನ್ನು ಕೂಡ ನೀಡಬಹುದಾಗಿದೆ. ಅದ್ರ ಜೊತೆಗೆ ಮಕ್ಕಳನ್ನ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ, ಜಾಸ್ತಿ ನುಗ್ಗಾಟ ಆದಂತಹ ಸಂದರ್ಭದಲ್ಲಿ ಇಲ್ಲೂ ಕೂಡ ರೆಸ್ಟ್ ಅನ್ನ ಮಾಡಬಹುದಾಗಿದೆ. ನೀವು ಗಮನಿಸ್ತಾ ಇರ್ಬೋದು, ಒಳಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ತಾತ್ಕಾಲಿಕವಾಗಿ ಈ ಒಂದು ಮಹಿಳಾ ಸಹಾಯ ಕೇಂದ್ರವನ್ನ ತೆರೆಯಲಾಗಿದೆ. ಹಾಗೆ ಅದರಲ್ಲಿ ಒಂದು ಬೆಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸೊ ಬರುವಂತಹ ಮಕ್ಕಳಿಗೆ, ಮಹಿಳೆಯರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಜೊತೆಗೆ ರಾತ್ರಿ ವೇಳೆಯಲ್ಲೂ ಕೂಡ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿರುವಂತದ್ದು. ಸರಿಸುಮಾರು ಇಲ್ಲಿ ಲಕ್ಷಾಂತರ ಜನರು ಸೇರ್ತಾರೆ, ಜೊತೆಗೆ ಮಕ್ಕಳು ಕೂಡ ಬರ್ತಾರೆ. ಸೊ ಹೀಗಾಗಿ ಎಲ್ಲಾ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಇದ್ರ ಜೊತೆಗೆ ಅಲ್ಲಲ್ಲಿ QR ಕೋಡ್ ಗಳನ್ನು ಕೂಡ ಪೊಲೀಸ್ ಇಲಾಖೆ ಅಂಟಿಸಿದೆ. ಈ ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ ತಕ್ಷಣವಾಗಿ ಎಲ್ಲಿ ಈ ರೀತಿಯ ಮಹಿಳಾ ಕೇಂದ್ರಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಕೇವಲ ಈ ಒಂದು ರಸ್ತೆ ಅಷ್ಟೇ ಅಲ್ಲ, ಬೆರಿಸ್ಟಾ ಆಗಿರಬಹುದು, ಅದ್ರ ಜೊತೆಗೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಈ ರೀತಿಯ ಮಹಿಳಾ ಸಹಾಯ ಕೇಂದ್ರವನ್ನು ಕೂಡ ಅಳವಡಿಸಲಾಗಿರುವಂತದ್ದು. ಜೊತೆಗೆ ಎಲ್ಲಾ ಸಮಯದಲ್ಲೂ ಕೂಡ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕೂಡ ಏನು ಮಹಿಳೆಯರ ಸಹಾಯಕ್ಕೆ ಹಾಗೆ ಮಕ್ಕಳ ಸಹಾಯಕ್ಕೂ ಕೂಡ ಲಭ್ಯ ಆಗಿರುವಂತದ್ದು. ಸುಮಾರು 14 ಕಡೆಯಲ್ಲಿ ಈ ರೀತಿಯ ಮಹಿಳಾ ಸಹಾಯ ಕೇಂದ್ರವನ್ನ ತೆರೆಯಲಾಗಿದೆ. ಬೆರ್ರಿ ಸರ್ಕಲ್, ಚರ್ಚ್ ಸ್ಟ್ರೀಟ್, ಮೆಟ್ರೋ ಸ್ಟೇಷನ್, MG ರೋಡ್, ಬರ್ಟನ್ ಸೆಂಟರ್ ಆಗಿರ್ಬೋದು, SBI ಸರ್ಕಲ್, ಟ್ರಾಫಿಕ್ ಪಾರ್ಕ್ ಆಗಿರ್ಬೋದು, UB ಸಿಟಿ ಸಮೀಪ, ಹಾಗೆ ಮ್ಯೂಸಿಯಂ ರೋಡ್ ಹತ್ರ ಆಗಿರಬಹುದು. ಈ ರೀತಿಯಲ್ಲಿ ಒಟ್ಟು 14 ಭಾಗಗಳಲ್ಲಿ MG ರೋಡ್ ಅಲ್ಲೇ ಈ ರೀತಿಯ ಮಹಿಳಾ ಸಹಾಯ ಕೇಂದ್ರವನ್ನು ಕೂಡ ತೆರೆಯಲಾಗಿದೆ. ಸೊ ಹೀಗಾಗಿ ಬರುವಂತಹ ಮಹಿಳೆಯರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಈ ಬಾರಿ ಹೆಚ್ಚಿನ ಕಾಳಜಿಯನ್ನ ಮಹಿಳಾ ಸೇಫ್ಟಿಗೆ ಪೊಲೀಸ್ ಇಲಾಖೆ ನೀಡಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.